ಶ್ರೀಮಧ್ವಾಚಾರ್ಯರು ಭಾರತೀಯ ತತ್ವಶಾಸ್ತ್ರದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ದಾರ್ಶನಿಕರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಅವರು ದ್ವೈತ ತತ್ವದ ಸ್ಥಾಪಕರಾಗಿದ್ದು, ಭಗವಂತನ ಪರಮೋನ್ನತತ್ವವನ್ನು ಹಾಗೂ ಜೀವಾತ್ಮನ ಅವನಿಗೆ ಶಾಶ್ವತ ಸೇವೆ ಎಂಬ ಸಿದ್ಧಾಂತವನ್ನು ಪ್ರಸ್ತಾಪಿಸಿದರು. ಅವರ ತತ್ವದ ಆಧಾರವೇ ವೇದಗಳು ಎಂದು ಅವರು ಘೋಷಿಸಿದರು. ಆದ್ದರಿಂದವೇ ಅವರು ಋಗ್ವೇದ ಸೇರಿದಂತೆ ಅನೇಕ ವೇದ ಗ್ರಂಥಗಳ ಮೇಲೆ ತಮ್ಮದೇ ದೃಷ್ಟಿಯಿಂದ ವಿಶಿಷ್ಟವಾದ ಭಾಷ್ಯಗಳನ್ನು ರಚಿಸಿದರು. ಶ್ರೀಮಧ್ವಾಚಾರ್ಯರು ವೇದಮಾತೆಯಾದ ಋಗ್ವೇದವನ್ನು ಶುದ್ಧ ದೈವಜ್ಞಾನವೆಂದು ಪರಿಗಣಿಸಿದರು. ಅವರ ಪ್ರಕಾರ ವೇದದ ಪ್ರತಿಯೊಂದು ಮಂತ್ರದಲ್ಲಿಯೂ ದೇವರ ಪರಮತತ್ವವಿದೆ. ಅದು ಕೇವಲ ಯಜ್ಞಕರ್ಮ ಅಥವಾ ಆಚರಣೆಗಾಗಿ ಮಾತ್ರವಲ್ಲ, ಪರಬ್ರಹ್ಮನ ಸ್ಮರಣೆ ಮತ್ತು ಜ್ಞಾನೋದಯಕ್ಕಾಗಿ ಇದೆ. ಅವರ ಭಾಷ್ಯವು ವೇದಮೌಲ್ಯದ ಆಂತರ್ಯವನ್ನು ಹೊರತರುವುದು ಎಂಬ ಗುರಿಯೊಂದಿಗೆ ರಚಿಸಲ್ಪಟ್ಟಿದೆ. ಶ್ರೀಮಧ್ವಾಚಾರ್ಯರ ಭಾಷ್ಯದಲ್ಲಿ ದ್ವೈತ ತತ್ವದ ಆಳವಾದ ಪ್ರಭಾವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರು ಬ್ರಹ್ಮನಾದ ಶ್ರೀಮಹಾವಿಷ್ಣುವನ್ನು ಸರ್ವಶಕ್ತ, ಸರ್ವಜ್ಞ, ಸರ್ವೋನ್ನತ ಎಂದು ನಿರೂಪಿಸಿದರು. ಅವರ ಪ್ರಕಾರ ಮಂತ್ರಗಳಲ್ಲಿ ಉಲ್ಲೇಖವಾಗುವ ದೇವತೆಗಳು ವಿಭಿನ್ನ ರೂಪಗಳಲ್ಲಿ ಪರಮೇಶ್ವರನ ಇಚ್ಛಾಶಕ್ತಿಯ ಪ್ರತಿಫಲನೆಗಳು. ಉದಾಹರಣೆಗೆ, ಋಗ್ವೇದದ ಅಗ್ನಿದೇವತೆ ಎಂಬುದು ಕೇವಲ ಹವನದ ಅಗ್ನಿಯಲ್ಲ, ಅದು ಶ್ರೀಹರಿಯ ಜ್ಞಾನಶಕ್ತಿ. ವಾಯುದೇವತೆ ಅವನ ಚೈತನ್ಯ ಶಕ್ತಿ, ಇಂದ್ರನಾದರೆ ಅವನ ಬಲಶಕ್ತಿ. ಹೀಗಾಗಿ ಪ್ರತಿಯೊಂದು ಮಂತ್ರವೂ ಭಗವಂತನ ಅನೇಕ ಶಕ್ತಿಗಳನ್ನು ಕೀರ್ತಿಸುವ ದೈವ ಸಂಗೀತವೆಂದು ಅವರು ವಿವರಿಸುತ್ತಾರೆ. ಮಧ್ವಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಮಂತ್ರಗಳ ದ್ವೈತಾರ್ಥವನ್ನು ವಿಶದಪಡಿಸಿದ್ದಾರೆ. ಅವರ ಪ್ರಕಾರ ಪ್ರತಿಯೊಂದು ಮಂತ್ರಕ್ಕೂ 2 ಅಂಶಗಳಿವೆ. ಒಂದು ಬಾಹ್ಯಾರ್ಥ, ಅಂದರೆ ಅದು ಸೂಚಿಸುವ ಕ್ರಿಯಾತ್ಮಕ ಅರ್ಥ, ಮತ್ತು ಮತ್ತೊಂದು ಆಂತರಾರ್ಥ, ಅಂದರೆ ಅದು ಸೂಚಿಸುವ ಪರಮತತ್ವ ಅಥವಾ ದೈವಜ್ಞಾನ. ಉದಾಹರಣೆಗೆ, ಯಾವುದಾದರೂ ಮಂತ್ರವು ಅಗ್ನಿಹವನದ ಕುರಿತು ಹೇಳುತ್ತಿದ್ದರೆ ಅದರ ಬಾಹ್ಯಾರ್ಥ ಯಜ್ಞದ ಕ್ರಮವಿಧಾನವಾಗಿದ್ದು, ಆಂತರಾರ್ಥ ಭಗವಂತನ ಪ್ರಜ್ಞಾಶಕ್ತಿಯ ಆರಾಧನೆಯಾಗಿದೆ. ಈ ರೀತಿಯ ವಿವೇಚನೆಯ ಮೂಲಕ ಮಧ್ವಾಚಾರ್ಯರು ವೇದದ ತತ್ವವನ್ನು ಕರ್ಮದಿಂದ ಜ್ಞಾನಕ್ಕೆ, ಆಚರಣೆಯಿಂದ ಅನುಭವಕ್ಕೆ ಎತ್ತಿದರು. ಅವರ ಭಾಷ್ಯವು ಕೇವಲ ಪಂಡಿತಪರ ಅಧ್ಯಯನಕ್ಕೆ ಮಾತ್ರವಲ್ಲ, ಭಕ್ತಿಪರ ಚಿಂತನೆಗೆ ಸಹ ಪ್ರೇರಣೆ ನೀಡುತ್ತದೆ. ಮಧ್ವಾಚಾರ್ಯರ ದೃಷ್ಟಿಯಲ್ಲಿ ವೇದಗಳು ದೇವನ ಉಪದೇಶವಾಗಿದ್ದು, ಅವುಗಳಲ್ಲಿ ಮಾನವನು ಆತ್ಮಜ್ಞಾನವನ್ನು ಪಡೆಯಲು ಬೇಕಾದ ಮಾರ್ಗದರ್ಶನ ಅಡಕವಾಗಿದೆ. ಅವರು ಮಂತ್ರಗಳ ವ್ಯಾಖ್ಯಾನ ಮಾಡುವಾಗ ಶ್ರದ್ಧೆ, ಭಕ್ತಿ ಮತ್ತು ತಾರ್ಕಿಕತೆ ಈ 3 ಅಂಶಗಳ ಸಮತೋಲನವನ್ನು ಉಳಿಸಿಕೊಂಡರು. ಅವರು ಪ್ರತಿ ಮಂತ್ರದಲ್ಲಿಯೂ ಶ್ರೀಹರಿಯ ಸರ್ವೋನ್ನತತ್ವವನ್ನು ಸ್ಥಾಪಿಸುವ ಪ್ರಯತ್ನ ಮಾಡಿದರು. ಶ್ರೀಮಧ್ವಾಚಾರ್ಯರ ಈ ಭಾಷ್ಯವು ವೇದಗಳನ್ನು ಭೌತಿಕ ಅಥವಾ ಕರ್ಮ ಮಾರ್ಗದ ದೃಷ್ಟಿಯಿಂದ ಮಾತ್ರವಲ್ಲದೆ ಭಕ್ತಿತತ್ವದ ಆಧ್ಯಾತ್ಮಿಕ ನೆಲೆಯಲ್ಲಿ ಗ್ರಹಿಸುವ ಹೊಸ ದಾರಿಯನ್ನು ತೆರೆದಿತು. ಅವರ ಪ್ರಕಾರ ವೇದದಲ್ಲಿ ವ್ಯಕ್ತವಾಗಿರುವ ದೇವತೆಗಳು ಎಲ್ಲವೂ ಶ್ರೀಹರಿಯ ವಿಭಿನ್ನ ರೂಪಗಳು. ಹಾಗಾಗಿ ವೇದಾರ್ಥವನ್ನು ಸರಿಯಾಗಿ ಗ್ರಹಿಸುವುದು ಎಂದರೆ ಶ್ರೀಹರಿಯ ಮಹಿಮೆಯನ್ನು ಅರ್ಥಮಾಡಿಕೊಳ್ಳುವುದು. ಅವರ ಈ ಭಾಷ್ಯದಿಂದ ವೇದಶಾಸ್ತ್ರವು ಹೊಸ ತತ್ವದೃಷ್ಟಿಯಿಂದ ಶ್ರೀಮಂತವಾಯಿತು. ಮಧ್ವಾಚಾರ್ಯರ ವ್ಯಾಖ್ಯಾನಗಳಲ್ಲಿ ಆಳವಾದ ತಾರ್ಕಿಕತೆ, ಸ್ಪಷ್ಟವಾದ ಶ್ರದ್ಧಾ ದೃಷ್ಟಿ ಮತ್ತು ಭಕ್ತಿಯ ಪರಿಪೂರ್ಣತೆ ಕಾಣಸಿಗುತ್ತದೆ. ಅವರು ಮಂತ್ರಗಳಲ್ಲಿ ಅಡಕವಾದ ವಾಕ್ಯಗಳ ಕ್ರಮವನ್ನು ವಿಶ್ಲೇಷಿಸಿ ಅವುಗಳಲ್ಲಿನ ವೈಶಿಷ್ಟ್ಯಪೂರ್ಣ ನುಡಿನುಡಿಗಳ ಅರ್ಥಸೂತ್ರಗಳನ್ನು ತೆರೆದಿಡುತ್ತಾರೆ. ಉದಾಹರಣೆಗೆ, ಇಂದ್ರ ಎಂಬ ಪದದಲ್ಲಿ ಬಲಶಕ್ತಿಯ ಅರ್ಥವಿದ್ದರೂ ಮಧ್ವಾಚಾರ್ಯರು ಅದನ್ನು ಪರಮೇಶ್ವರನ ಸಾಮರ್ಥ್ಯದ ಸೂಚನೆ ಎಂದು ವಿವರಿಸುತ್ತಾರೆ. ಇದಲ್ಲದೆ ಅವರ ಭಾಷ್ಯವು ವೇದ ಪದಗಳ ಅರ್ಥವಿವರಣೆಗಾಗಿ ನಿಘಂಟು, ನಿರುಕ್ತ ಮತ್ತು ಬ್ರಾಹ್ಮಣ ಗ್ರಂಥಗಳ ಪ್ರಾಮಾಣಿಕ ಉಪಯೋಗವನ್ನು ಮಾಡುತ್ತದೆ. ಆದರೆ ಅವರು ಪದಾರ್ಥಗಳನ್ನು ತತ್ವದೃಷ್ಟಿಯಿಂದಲೇ ಗ್ರಹಿಸುತ್ತಾರೆ. ಶಬ್ದದ ಅರ್ಥದ ಹಿಂದೆ ಅಡಗಿರುವ ದೇವಚೈತನ್ಯವನ್ನು ಅರಿಯುವುದು ಅವರ ಪ್ರಮುಖ ಉದ್ದೇಶ.
ಶ್ರೀಮಧ್ವಾಚಾರ್ಯರ ಋಗ್ವೇದ ಭಾಷ್ಯವು ಅವರ ಇತರ ಗ್ರಂಥಗಳಾದ ತತ್ವೋದ್ಧಾರ, ಉಪನಿಷತ್ ಭಾಷ್ಯಗಳು ಮತ್ತು ಭಗವದ್ಗೀತಾ ಭಾಷ್ಯಗಳೊಂದಿಗೆ ಆಂತರಿಕ ಸಂಬಂಧ ಹೊಂದಿದೆ. ಈ ಎಲ್ಲ ಕೃತಿಗಳಲ್ಲಿ ಅವರು ವೇದಾಂತದ ದ್ವೈತ ತತ್ವವನ್ನು ನಿರಂತರವಾಗಿ ಪ್ರತಿಪಾದಿಸುತ್ತಾರೆ. ಭಗವಂತನು ಪರಮಾತ್ಮ, ಜೀವನು ಅವನ ದಾಸ ಮತ್ತು ಈ ಸಂಬಂಧವೇ ಶಾಶ್ವತ. ಈ ನಿಲುವು ಋಗ್ವೇದ ಭಾಷ್ಯದಲ್ಲಿಯೂ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ಒಟ್ಟಿನಲ್ಲಿ ಶ್ರೀಮಧ್ವಾಚಾರ್ಯರ ಋಗ್ವೇದ ಭಾಷ್ಯವು ವೇದಮಾತೆಯ ದೈವತತ್ವವನ್ನು ಭಕ್ತಿಭಾವದಿಂದ ತಾರ್ಕಿಕವಾಗಿ ಅನಾವರಣಗೊಳಿಸಿದ ಅಮೂಲ್ಯ ಗ್ರಂಥವಾಗಿದೆ. ಅದು ಕೇವಲ ಶಾಸ್ತ್ರ ವ್ಯಾಖ್ಯಾನವಲ್ಲ, ಅದು ದೈವದರ್ಶನದ ಮಾರ್ಗದರ್ಶನ. ಅವರ ಭಾಷ್ಯದಿಂದ ಋಗ್ವೇದದ ಮಂತ್ರಗಳು ಹೊಸ ಜೀವವನ್ನು ಪಡೆಯುತ್ತವೆ, ಭಗವಂತನ ಪರಮಸತ್ಯದ ಪ್ರತ್ಯಕ್ಷ ಅನುಭವದ ಪಥವನ್ನು ತೋರಿಸುತ್ತವೆ. ಹೀಗಾಗಿ ಶ್ರೀಮಧ್ವಾಚಾರ್ಯರ ಭಾಷ್ಯವು ವೇದಾರ್ಥದ ಭಾವಾತ್ಮಕ, ತತ್ವಾತ್ಮಕ ಹಾಗೂ ಆಧ್ಯಾತ್ಮಿಕ ವ್ಯಾಖ್ಯಾನದ ಶ್ರೇಷ್ಠ ಉದಾಹರಣೆ. ಅದು ಶ್ರದ್ಧೆಯ ಜ್ಯೋತಿಯಂತೆ ಶತಮಾನಗಳಾದರೂ ಪ್ರಕಾಶಮಾನವಾಗಿಯೇ ಉಳಿದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.